ಇಲ್ಲಿಂದಲೇ ನಮೋ 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 ನಮೋ. ಹರನ ಹಣಗಣ್ಣಿನಿಂದ ಸುಟ್ಟುರಿಸಿಕೊಂಡರೂ ಬುದ್ಧಿ ಬರಲಿಲ್ಲವೇ ನಿನಗೆ? ಕಳೆದಿ, ಇವೆಂತಹ ಉಡುಪುಗಳು? ಸಕಲೆ, ಇವು ಪಾರದರ್ಶಕ ಉಡುಪುಗಳು. ಇಂತಹ ಉಡುಪುಗಳನ್ನು ಉಟ್ಟರೆ ನೋಡುವರ ಕಣ್ಣುಗಳನ್ನು ಕೊರೈಸುವುದಿಲ್ಲವೇ? ಹಾಗೆ ಕಣ್ಣುಗಳು ಕೋರೈಸಲೆಂದು ಹುಟ್ಟಿರುವ ಬಟ್ಟೆಗಳಿವು. ಯಾರ ಕಣ್ಣುಗಳನ್ನು ಸೆಳೆಯಲಿಕ್ಕೆಂದು ರಾಜಕುಮಾರಿಯವರನ್ನು ಕೇಳಬಹುದೇ? ಕೇಳಬಹುದೆಂಬ ಪ್ರಶ್ನೆ ಏಕೆ ನಿನ್ನಲ್ಲಿ? ಕಣ್ಣಾರೆ ಕಣ್ಣಾಗ ತಾನೇ ಇದರ ಅಂದ ನಿನಗೆ ತಿಳಿಯುವುದು. ಅದಿರಲಿ, ನನ್ನ ಆಜ್ಞೆಯಂತೆ ನನ್ನ ಅಪ್ಪಾಜಿಯವರು ಆ ಮದ್ದಳೆ ತರುಣನನ್ನೇ ನನ್ನ ನಾಟ್ಯ ಗುರುಗಳಾಗಿ ನೇಮಿಸಿದ್ದಾರೆ. ಆಗಲಿ, ನಿನ್ನ ಇಚ್ಛೆಯಂತೆ ಆ ಮದ್ದಳೆಯ ತರುಣೆಯನ್ನು ನಾಟ್ಯ ಗುರುವಾಗಲಿ. ಆದರೆ ಈ ನಿನ್ನ ಉಡುಪು ನೋಡಿದರೆ ನನಗೆ ಯಾಕೋ ಸಕಲೆ, ಆ ವಿಮಲೆಗೆ ನನ್ನ ಅಂತಃಪುರವನ್ನು ಶೃಂಗಾರಗೊಳಿಸಲು ಹೇಳಿದ್ದೆ ನಾನು. ನಿಮ್ಮ ಆಜ್ಞೆಯಂತೆ ಹಿಮಾಲಯ ಸುಖಾಸನ ಹೊಗಳುವುದೆಂದು. ಆದರೆ ಪ್ರಭಾವಳೆಯೊಂದಿಗೆ ರಾಶಿಗಳ ಹಾಸಿಗೆಯನ್ನು ಹಾಸಿ, ಆದರೆ ಸುಗಂಧ ರಾಜ ಪುಷ್ಪಗಳನ್ನೇ ಹಾಸನದ ಮೇಲೆಲ್ಲ ಹರಡಿ ಅಂತಃಪುರವನ್ನೇ ಹಾನಿಗೊಳಿಸಿದ್ದಾಳೆ. ಕುಮಾರಿ ರಾಜಮಾತೆಯರೇ, ಕುಮಾರಿ ರಾಜಮಾತೆಯರೇ. ಸಕಲೆ, ನಮ್ಮ ಅಪ್ಪಾಜಿಯವರ ಆಪ್ತ ಕಾವಲುಗಾರ ಕೂಗುತ್ತಿರುವನು. ಆ ಮದ್ದಳೆ ತರುಣ ಬಂದಿರಬಹುದು. ಹೋಗು, ಅವನು ಕಂಡ ತಕ್ಷಣ ಒಳಗೆ ಕರೆತೊಂಬ. ಓಹೋ ರಾಜಕುಮಾರಿ, ನಿನ್ನ ಹೂವೇ ಸರಿಯಾಗಿದೆ. ಬನ್ನಿ ನಾಟ್ಯಾಚಾರ್ಯ ಗುರುಗಳೇ, ಬನ್ನಿ. ನೀವು ಇರುವ ನಾಟ್ಯ ಪ್ರವೀಣರು. ನೀವು ಮದ್ದಳೆ ನುಡಿಸುತ್ತಿರೋದು ನೋಡಿದ್ರೆ ನನ್ನ ಮೈ ಮರವೆಲ್ಲ ರೋಮಾಂಚನವಾಗುತ್ತದೆ. ಹಾಗಾಗಿ ಈ ಬನವಾಸಿ ಅಂತಃಪುರಕ್ಕೆ ನಿಮಗೆ ಆಧಾರದ ಸುಸ್ವಾಗತ. ತಮ್ಮ ಸುಸ್ವಾಗತಕ್ಕೆ ಈ ಪ್ರಭುದೇವನ ಅನನ್ಯ ಧನ್ಯತೆಗಳು. ಸಕಲೆ, ನಿನಗೆ ಎಷ್ಟು ತಿಳಿದಿಲ್ಲವೇ? ಆ ಮದ್ದಳೆನೋ ಆ ಕಡೆ ಇಡು. ಆಗಲಿ ಸ್ನೇಹಿತೆ. ಬೇಡ, ಬಳ್ಳಿಕಾಯಿ ಬಳ್ಳಿಗೆ ಭಾರವೇ, ಹಲಸಿನ ಹಣ್ಣು ತನ್ನ ಗಿಡಕ್ಕೆ ಭಾರವೇ. ಸದಾಕಾಲ ಇದನ್ನು ಹೊತ್ತು ತಿರುಗುವ ನನಗೆ ಬಿಚ್ಚಿಡುವುದು ಭಾರವೇ? ಬೇಡ, ನಾನೇ ಉಚ್ಚಿಡುತ್ತೇನೆ. ಹಾಡಿ ಕುಣಿದು ನಿಮ್ಮ ಮಧುರದಿಂದ ಮಧುರ ರಾಗವನ್ನು ಹೊರಹೊಮ್ಮಿಸಿ ನಿಮಗೆ ದನಿವಾಗಿರಬಹುದು. ಬನ್ನಿ, ಸಿಹಿ ಬೇರಿಸಿದ ಹಾಲನ್ನು ಈ ಬಿಸಿಯಾದ ಕೇಸರಲ್ಲನ್ನಾದರೂ ಸೇವಿಸಿ ಬನ್ನಿ. ಅದರ ಅಗತ್ಯವಿಲ್ಲ. ಆಗಲೇ ರಾಜಸೇವಕರು ಬಿಸಿ ನೀರಿನ ಸ್ನಾನ, ಊಟ, ಉಪಚಾರಾದಿಗಳನ್ನು ಮಾಡಿಸಿ ಆಗಿದೆ. ಓಹೋ, ಇದು ತಮ್ಮ ಅಂತಃಪುರವಲ್ಲವೇ? ಇಲ್ಲಿ ತಮ್ಮ ಆಜ್ಞೆಯನ್ನು ಪಾಲಿಸಲೇಬೇಕು. ಕೊಡಿ. ಹಾಗೆ ನೀವು ತೊಟ್ಟ ಬಟ್ಟೆಯನ್ನು ಬಿಚ್ಚಿ ನಮ್ಮ ರಾಜವಂಶದ ಬಟ್ಟೆಗಳನ್ನು ಧರಿಸಬೇಕು. ನೀವು
ನೀವು ಹೇಳುವುದು ಸರಿಯೇ. ನಾನು ಕಲಿಸುವ ನಾಟ್ಯಕ್ಕೆ ಬೆಲೆ ಬರಬೇಕಲ್ಲವೇ? ರಾಜಕುಮಾರಿಯವರೇ, ಮನುಷ್ಯನ ಬೆಲೆ ಇರುವುದು ಅವನ ಉಡುಗೆ ತೊಡುಗೆ ಅಲಂಕಾರಾದಿಗಳಲ್ಲಿ ಅಲ್ಲ. ಅವನ ಬೆಲೆ ಇರುವುದು ಅವನ ಸದ್ವಿಚಾರ, ಸಚ್ಚಾರಿತ್ರೆ, ಸದ್ವಿವೇಕದ ಸನ್ನಡತೆಯಲ್ಲಿ. ಬಹು ಹಠಮಾರಿ ಅಂತ ಕಾಣಿಸುತ್ತೆ ಈ ಮನುಷ್ಯ. ಛೇ, ಹಾ ನಾಟ್ಯಾಚಾರಿ ಗುರುಗಳೇ, ನಮ್ಮ ಸುಖದ ಸಿಂಹಾಸನ ಮೇಲಾದರೂ ಕುಳಿತುಕೊಳ್ಳುವಿರಾ? ಆಗಲಿ, ಒಪ್ಪಬಹುದು ಒಪ್ಪಬಹುದು. ನೋಡಿ ಗುರುಗಳೇ, ನಿಮ್ಮ ಮೃದಂಗವನ್ನು ಆಮೇಲೆ ನುಡಿಸುವಂತೆ ನನ್ನಲ್ಲಿರುವ ಕಲೆ ಹೇಗಿದೆ? ಏನಿದು ಮಾಯಾದೇವಿ, ನನ್ನೊಡನೆ ಮೋಹದಾಟವಾಡುತ್ತಿರುವೆಯಾ? ಸರಿಯಾಚೆ ಸರಿಯಾಚೆ ದೂರ. ಇದು ಮೋಹದಾಟವಲ್ಲ, ಮಧುಕೇಶ್ವರನ ರೂಪದಲ್ಲಿ ಬಂದಿರುವ ನಿಮಗೆ ನಾನು ಮನಸಾರೆ ಪ್ರೀತಿಸಿರುವ ಪ್ರೇಮದಾಟ ಇದು. ತುಂಬಿದ ಕೊಡಕ್ಕೆ ನೀರೆರೆದರೆ ಕೊಡತ ನೀರುಂಬುವುದೇ? ಹೊಟ್ಟೆ ತುಂಬಿದಾತಗೆ ಓದ್ಗರದಿಚ್ಛೆ ಎಂದು ಅಮೃತವ ತಂದಿಟ್ಟರೆ ಉಣ್ಣಬಹುದೇ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹಾಗೆ ವೈರಾಗ್ಯದ ಉತ್ತುಂಗವರ ನೇರಲು ಹೊರಟಿರುವ ಈ ಪ್ರಭುದೇವನಿಗೆ ವಿರಹದ ಅಲೆಗಳು ಉದ್ಭವಿಸಲು ಅವಕಾಶವೆಲ್ಲಿಯದು ಮಾಯಾದೇವಿ? ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲ ಗುರುಗಳೇ. ಇದರಲ್ಲಿ ಗೂಢ ಅರ್ಥವೇನು ಬಂತು ಮಾಯಾದೇವಿ? ಶಾಶ್ವತ ಸುಂದರವಾದ ವೈರಾಗ್ಯದ ಸಿರಿ ಸಂಪದವ ಸೇರ ಹೊರಟಿರುವನು ಈ ಪ್ರಭುದೇವ. ವೈರಾಗದಲ್ಲಿ ಸಿರಿ ಸಂಪತ್ತಿದೆಂದು ತಿಳಿದು ನಿಮ್ಮ ಭ್ರಮೆ. ಸಿರಿ ಸಂಪತ್ತಿರುವುದು ಈ ತ್ರಿಲೋಕ ಸುಂದರಿಯಲ್ಲಿ, ಇವಳ ಕೋಮಲ ಮಕರಂದದಲ್ಲಿ. ಮಾಯಾದೇವಿ, ಶಿರಬಾಗುವನು ಈ ಪ್ರಭುದೇವ ನಿನ್ನ ಸುಂದರತೆಯ ಸೌಂದರ್ಯ ಸಿರಿಗೆ. ಹಾಗಾದರೆ ನನ್ನನ್ನು ಸ್ವೀಕರಿಸುವಿರಾ? ಅದನ್ನು ನೀನು ಈ ಪ್ರಭುದೇವನಿಂದ ಕನಸಿನಲ್ಲಿಯೂ ಆಶಿಸಬೇಡ. ಆ ಬ್ರಹ್ಮ ವಿಷ್ಣು ರುದ್ರಾದಿಗಳೇ ಮಾಯಿಗೆ ಒಳಗಾಗಿರುವಾಗ ಈ ತ್ರಿಲೋಕ ಮಾತ ಸುಂದರಿಗೆ ಈ ಕಾಮದೂಟವನ್ನು ನಿರಾಕರಿಸುವರಲ್ಲ, ಇದು ನಿಮ್ಮದೇ ಅಂತ ತಿಳಿಯಲಿ ನಾನು.
ಅಂತಹ ವಿಕಾರ ಕಲ್ಪನೆಗಳನ್ನೆಲ್ಲ ಕಲ್ಪಿಸಿ ಅಲ್ಪಳಾಗಬೇಡ ಬನವಾಸಿಯ ಸತ್ಪುತ್ರಿಯೇ. ಈ ಪ್ರಭುದೇವ ಮರುಳು ಮಾಡಿ ಕಾಡುವ ಮಾಯೆಗೆ ಮಾಯಾ ಕೋಲಾಹಲ. ಈ ಮಾಯೆಗೆ ಕೋಳ ಹಾಕುವ ಕೋಲಾಹಲವನ್ನು ಹಡೆಯುವಳೇ ಈ ಭೂಮಿ ತಾಯಿ. ಹಡೆಯುವಳೇಕೆ? ಹಡೆದಾಗಿದೆ. ನೀನು ಹೆಸರಿನಿಂದ ಮಾಯಾಗಿ ಬಿಡುವ ಉಸಿರೆಲ್ಲವೂ ಮೋಹಮಯವಾದರು ಅವೇನು ಮಾಡಲಾರವು ಈ ನಿರ್ಮಾಯನನ್ನು. ನಿರ್ಮಾಯನಂತೆ ನಿರ್ನಾಯ. ನೋಡಿ, ಈ ನಿಮ್ಮ ವರ್ತನೆಗೆ ನಾನು ಬೇಸರಗೊಂಡಿದ್ದೇನೆ. ಏಕೆ ಸ್ವಾಮಿ, ಏಕೆ ಹೀಗೆ ಮಾಡ್ತಿರುವಿರಿ ನೀವು? ಮತ್ತೇಕೆ ಮಾಡುತ್ತಿರುವೆ ಈ ವಿರಹದ ವನಪು ವಯ್ಯಾರದಾಟಗಳನ್ನು? ನಿಮ್ಮನ್ನು ಕೈ ಹಿಡಿದು ನಿಮ್ಮ ಬಾಳ ಸಂಗಾತಿಯನ್ನಾಗಿ ಬಾಳಬೇಕೆಂದು ಬಯಸಿರುವೆ ಸ್ವಾಮಿ. ನಾನು ನಿಮ್ಮ ಈ ಪಾತ್ರವನ್ನು ದೊರೆಯಾಗಿಸಲು ಬಂದಿರುವೆ. ಯೋಚಿಸಿ. ಪ್ರಭು ಪ್ರಭು, ಶಿವಾಚಾರ್ಯ ಗುರುಗಳ ಮಾತುಗಳು ನೆನಪಿವೆಯೇ? ನೀರಿಗೆ ಸೋಂಕಲು ವಿಶ್ವಾಮಿತ್ರಾದಿ ಮುನಿಗಳೇ ಜಾರಿರುವಾಗ ನೀನು ಜಯಿಸುವೆಯಾ? ನೀರಿಗೆ ಸೋಂಕಲು ವಿಶ್ವಾಮಿತ್ರಾದಿ ಮುನಿಗಳೇ ಜಾರಿರುವಾಗ ನೀನು ಜಯಿಸುವೆಯಾ ಪ್ರಭುದೇವ? ಹೌದು ಗುರುವೆ, ಎನ್ನಯ ಬಾಳಿನ ಮುಂಬೆಳಗಾವುದು. ಕಾಮಿಣೀ ಕಾಂಚನಗಳು, ರಾಜೋಪಭೋಗಗಳು ತಾವೇ ಬೆನ್ನಟ್ಟಿ ಬಂದರೂ ಅವುಗಳನ್ನು ಒದ್ದು ಮೇಲೆದ್ದು ಬಂದರೆ ಮಾತ್ರ ನಿನಗೆ ಸನ್ಯಾಸತ್ವದ ತೀವ್ರ ವೈರಾಗ್ಯ. ಭೇಷ್, ಓ ಗುರುವೇ ಭೇಷ್. ಎನ್ನಯ ಬಾಳಿನೋಳ್ ಮುಂಘಟಿಪ ಚಿತ್ರಣವನ್ನು ಮೊದಲೇ ಚಿತ್ರಿಸಿದ ಶ್ರೀ ಗುರುವೇ ಭೇಷ್. ನಿಮ್ಮಯ ಚರಣಾರವಿಂದಗಳಿಗೆ ಇಲ್ಲಿಂದಲೇ ನಮೋ 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 ನಮೋ. ಹೆಲೋ ಕಾಮ, ಕಾಮ, ಅಂದೊಂದು ದಿನ ಹರನ ಹಣಗಣ್ಣಿನಿಂದ ಸುಟ್ಟುರಿಸಿಕೊಂಡರೂ ಬುದ್ಧಿ ಬರಲಿಲ್ಲವೇ ನಿನಗೆ? ಎಸೆಯದಿರು ಕಾಮ ನಿನ್ನ ಪಂಚಪುಷ್ಪ ಬಾಣಗಳನ್ನು. ಇವನು ಧ್ಯಾನದೊಳಿರ್ಪ ಹರನಲ್ಲ, ನರರೂಪದೊಳಿರ್ಪನವ ನಾಟ್ಯ ರಂಗದ ನಟರಾಜ. ಈ ನಟರಾಜನ ಕಾಲ್ತುಳಿತಕ್ಕೆ ಸಿಕ್ಕ ಈ ನಿನ್ನ ಹೂ ಬಾಣಗಳು ನೆಲ ನೆಕ್ಕಿದವೆಂದು ಶಿಲಾಶಾಸನವಾಗುವುದು ಈ ಕಲಿಯುಗದ ಅವಧಿಯಲ್ಲಿ.